ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಈಸಿಯಾಗಿ ಕಾರ್ನಲ್ಲಿ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇದಕ್ಕೆ ನಮಗೆ ಬೇಕಾಗಿರೋದು 2 ಸ್ಮಾಲ್ ಆನಿಯನ್ಸ್ ಇಲ್ಲ ಒಂದು ದೊಡ್ಡ ಆನಿಯನ್. ನಾನಿಲ್ಲಿ 2 ಕಾರ್ನ್ ತೊಗೊಂಡಿದ್ದೀನಿ, 5-6 ಗಾರ್ಲಿಕ್ ಫೈನ್ಲಿ ಚಾಪ್ಡ್, 2 ಗ್ರೀನ್ ಚಿಲ್ಲೀಸ್ ಫೈನ್ಲಿ ಚಾಪ್ಡ್ ಮತ್ತು ಒಂದು ಬಿಗ್ ಕ್ಯಾಪ್ಸಿಕಮ್ ಫೈನ್ಲಿ ಚಾಪ್ಡ್. ಇದ್ರ ಜೊತೆ ನಮಗೆ ಜೀರಾ ಪೌಡರ್ 1 ಸ್ಪೂನ್, ಗರಂ ಮಸಾಲ ಪೌಡರ್ 1 ಸ್ಪೂನ್, ಪೆಪ್ಪರ್ ಪೌಡರ್ 1 ಸ್ಪೂನ್, ಸಾಲ್ಟ್ 1 ಸ್ಪೂನ್, ಒರೆಗ್ಯಾನೋ 1 ಸ್ಪೂನ್, ರೆಡ್ ಚಿಲ್ಲಿ ಪೌಡರ್ 1 ಸ್ಪೂನ್ ಬೇಕು. ಮತ್ತು 2 ಸ್ಪೂನ್ ಕಾರ್ನ್ಫ್ಲೋರ್, 3 ಸ್ಪೂನ್ ಮೈದಾ ಮತ್ತು 1 ಸ್ಪೂನ್ ಅಕ್ಕಿ ಹಿಟ್ಟು ಬೇಕು. ಈಗ ಸ್ವೀಟ್ ಕಾರ್ನ್ನ ಚೆನ್ನಾಗಿ ಬೇಯಿಸ್ಕೊಂಡು ಅದ್ರ ಕಾಳನ್ನೆಲ್ಲ ಬಿಡಿಸಿ ಅದನ್ನ ಒಂದು 2-3 ಮಿನಿಟ್ಸ್ ಹಾಗೆ ಬಿಡಬೇಕು. ಅದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದರೆ ಕೋಟಿಂಗ್ ಎಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ಇಲ್ಲಾಂದರೆ ಬಿಸಿಲೇ ಹಾಕಿದ್ರೆ ಅದು ಅಂಟ್ಕೊಳ್ಳಲ್ಲ. ನಾನು ಬಿಸಿಲೇ ಹಾಕಿಬಿಟ್ಟೆ, ಸೊ ಅದು ಅಷ್ಟು ಚೆನ್ನಾಗಿ ಬಂದಿಲ್ಲ. ನೀವು ಒಂದು 2-3 ಮಿನಿಟ್ಸ್ ಬಿಟ್ಟು ತಣ್ಣಗಾದ್ಮೇಲೆ ಕೋಟಿಂಗ್ ಮಾಡ್ಕೊಳ್ಳಿ. ಕೋಟಿಂಗ್ಗೆ ಕಾರ್ನ್ಫ್ಲೋರ್, ಮೈದಾ, ಅಕ್ಕಿ ಹಿಟ್ಟು, ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ ಹಾಕಿ ಕಲಿಸ್ಕೋಬೇಕು. ಈಗ ಒಗ್ಗರಣೆಗೆ ಒಂದು ಬಾಣಲಿಲಿ 1 ಸ್ಪೂನ್ ಆಯಿಲ್ ಹಾಕಿ ಅದು ಬಿಸಿ ಆದಮೇಲೆ ಅದಕ್ಕೆ ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡ್ಕೋಬೇಕು. ಅದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿರೋ ಈರುಳ್ಳಿ ಹಾಕೊಳ್ಳೋಣ. ಈಗ ಬೆಂದಿರೋ ಈರುಳ್ಳಿಗೆ ಪೆಪ್ಪರ್ ಪೌಡರ್ ಮತ್ತು ಸಾಲ್ಟ್ ಹಾಕಿ ಫ್ರೈ ಮಾಡಿಕೊಂಡು ಅದನ್ನ ಸೈಡಲ್ಲಿ ಎತ್ತಿಟ್ಕೋಬೇಕು. ಈಗ ಕೋಟ್ ಮಾಡ್ಕೊಂಡಿದ್ವಲ್ಲ ಕಾರ್ನ್ನ, ಅದನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡುವಾಗ ಹುಷಾರಾಗಿರಬೇಕು, ತುಂಬ ಫ್ರೈ ಮಾಡೋಕ್ಕೆ ಹೋಗಬೇಡಿ. ತುಂಬ ಫ್ರೈ ಮಾಡೋಕ್ಕೆ ಹೋದರೆ ಅದು ಪಾಪ್ಕಾರ್ನ್ ಥರ ಸಿಡಿಯುತ್ತೆ. ಸೊ ಸ್ವಲ್ಪ ಬ್ರೌನಿಷ್ ಆಗ್ತಿದ್ದಂಗೆ ತೆಗೆದ್ಬಿಡಿ. ಈಗ ಒಗ್ಗರಣೆ ಹಾಕ್ಕೊಂಡಿದ್ವಲ್ಲ, ಅದಕ್ಕೆ ಕಾರ್ನ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಲಾಸ್ಟ್ಗೆ ಒರೆಗ್ಯಾನೋ, ಜೀರಾ ಪೌಡರ್ ಮತ್ತು ಗರಂ ಮಸಾಲ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕ್ರಿಸ್ಪಿ ಕಾರ್ನ್ ರೆಡಿಯಾಗಿದೆ.